ಲೋಕಸಭಾ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಮೋದಿ ಮತಬೇಟೆ ಎರಡನೇ ಹಂತದಲ್ಲಿ ರಾಜ್ಯದಲ್ಲಿ ಆರಂಭವಾಗಲಿದೆ. ಈ ವಾರಾಂತ್ಯಕ್ಕೆ ನರೇಂದ್ರ ಮೋದಿ ರಾಜ್ಯಕ್ಕೆ ಮತ್ತೊಮ್ಮೆ ಆಗಮಿಸುತ್ತಿದ್ದಾರೆ. ಬಹುತೇಕ ಏಪ್ರಿಲ್ 14 ಹಾಗೆ 17ನೇ ತಾರೀಕು ನರೇಂದ್ರ ಮೋದಿ ಮತ್ತೊಮ್ಮೆ ರಾಜ್ಯಕ್ಕೆ ಭೇಟಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಎರಡು ಲೋಕಸಭಾ ಕ್ಷೇತ್ರಗಳು, ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮತ್ತೊಂದು ಬೆಂಗಳೂರು ಗ್ರಾಮಾಂತರ, ಅಂದ್ರೆ ಮೊನ್ನೆಯಷ್ಟೇ ಅಮಿತ್ ಶಾ ಬಂದು ರೋಡ್ ಶೋ ಮಾಡಿದಂತಹ ಕ್ಷೇತ್ರ. ಈ ಎರಡು ಕ್ಷೇತ್ರಗಳನ್ನೇ ಆಯ್ಕೆ ಮಾಡಿರೋದಕ್ಕೆ ಕಾರಣ ಏನು ಅಂತ ಹೇಳಿ? ವಿದ್ಯಾ, 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಮೊದಲ 14 ಕ್ಷೇತ್ರ ದಕ್ಷಿಣ ಕರ್ನಾಟಕ ಭಾಗದಲ್ಲೇ ಇದೆ. ಅದರಲ್ಲೂ ಕೂಡ ಪ್ರಬಲವಾಗಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿರೋ ಅಂಥ ಕ್ಷೇತ್ರದಲ್ಲಿ ಇದೆ. ಈಗಾಗಲೇ ನೀವು ಉಲ್ಲೇಖ ಮಾಡಿದ್ರಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಂದು ಒಂದು ರೋಡ್ ಶೋನ ಮಾಡಿದ್ರು ಅಂತ. ಅಧಿಕೃತವಾಗಿ ರೋಡ್ ಶೋಗೆ ಅಮಿತ್ ಶಾ ಅವರು ಚಾಲನೆಯನ್ನು ಕೊಟ್ಟರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂಥ ಚನ್ನಪಟ್ಟಣದಲ್ಲಿ. ಅದು ಹೌದು, ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬರಬೇಕು. ಕಾರಣ ಏನು, ಯಾಕೆ? 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಟಾರ್ಗೆಟ್ ಖರ್ಗೆ ಆಗಿತ್ತು. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಟಾರ್ಗೆಟ್ ಡಿಕೆ ಆಗಿದೆ. ಇದೇ ಅಖಾಡ ಈಗ ನಡೀತಾ ಇರೋದು. ಡಿಕೆ ಸುರೇಶ್ ಎದುರಾಳಿಯಾಗಿ ಬಿಜೆಪಿಯಿಂದ ಕಮಲ ಚಿಹ್ನೆಯ ಅಡಿಯಲ್ಲಿ ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್ ಅಖಾಡದಲ್ಲಿ ಇದ್ದಾರೆ. ಶತಾಯ ಗತಾಯ ಡಾಕ್ಟರ್ CN ಮಂಜುನಾಥ್ನ ಗೆಲ್ಲಿಸಬೇಕು. ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರೋದು ಅನಿವಾರ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು, ಅವ್ರು ಮಾಡಿರುವಂಥ 10 ವರ್ಷದ ಸಾಧನೆ ಎಲ್ಲವನ್ನ ಕೂಡ ಜನಕ್ಕೆ ಹೇಳಬೇಕು. ಈ ಮೂಲಕ ಬಿಜೆಪಿ ಪರ ಮತವನ್ನ ಸೆಳಿಬೇಕು, ಕ್ರೋಢೀಕರಿಸಬೇಕು. ಈಗಾಗಲೇ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಣ ಮಾಡುವಂಥ ಹೆಜ್ಜೆಯನ್ನ ನೇರವಾಗಿ ರಾಜ್ಯದ ಒಕ್ಕಲಿಗ ನಾಯಕರು ಮಾಡಿದ್ದಾರೆ, ಬಿಜೆಪಿ ಮತ್ತು JDS. ಈಗ ನರೇಂದ್ರ ಮೋದಿನ ಕರೆಸೋದ್ರ ಮೂಲಕ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಇನ್ನು ಮಡಿಕೇರಿ ಕೊಡಗು ಕೂಡ ಅವರು ಬರುವಂಥ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅತ್ತ ಮಂಡ್ಯ, ಇತ್ತ ಹಾಸನ, ಇನ್ನೊಂದು ಕಡೆ ಚಾಮರಾಜನಗರ, ಈ 3 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಅನುಕೂಲವಾದಂಥ ವಾತಾವರಣ ನಿರ್ಮಾಣ ಮಾಡೋ ಅಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ಈಗಾಗಲೇ ಉಲ್ಲೇಖ ಮಾಡಿರೋ ಥರ ಡಾಕ್ಟರ್ CN ಮಂಜುನಾಥ್ ಪರ ಅಲೆಯನ್ನು ಎಬ್ಬಿಸಬೇಕು. ಅದರಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಗೆ ಬರೋ ಅಂಥ ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ, ಆನೇಕಲ್, ಈ 3 ಕ್ಷೇತ್ರಗಳಲ್ಲಿ ಬಿಜೆಪಿಯ ಪರ ಮತಗಳ ಚಲಾವಣೆ ಆದರೂ ಕೂಡ ಗ್ರಾಮೀಣ ಭಾಗಗಳ ಆಗಿರೋ ಅಂಥ ಕನಕಪುರ, ರಾಮನಗರ, ಚನ್ನಪಟ್ಟಣ, ಕುಣಿಗಲ್ ಮತ್ತೆ ಮಾಗಡಿ, ಈ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಪರ ಮತಗಳ ಚಲಾವಣೆ ಆಗಲಿಕ್ಕೆ ಒಂದು ಕಡೆ ಒಕ್ಕಲಿಗ ಮತಗಳ ಕ್ರೋಢೀಕರಣ, ಮತ್ತೊಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಫೇಸ್ ವ್ಯಾಲ್ಯೂ, ವರ್ಚಸ್, ಇದೆರಡನ್ನೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳೋ ಅಂಥ ಕಾರಣದಿಂದನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 19 ಅಥವಾ 20 ಈ 2 ದಿನಗಳಲ್ಲಿ ಒಂದು ದಿನವನ್ನು ಮತ್ತೊಮ್ಮೆ ಕರ್ನಾಟಕಕ್ಕೆ ಕೊಡ್ತಾ ನೇರವಾಗಿ ವಾರದಲ್ಲೇ 2 ಬಾರಿ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬರೋದ್ರ ಮೂಲಕ 14ಕ್ಕೆ 14 ಕೂಡ ಬಿಜೆಪಿಯ ತೆಕ್ಕೆಗೆ ತರೋ ಅಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ವಿದ್ಯೇಶ್, ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.